ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಬೆಂಕಿ ಹೊತ್ಕೊಳ್ಳಿಕ್ಕೆ ದೊಡ್ಡದಾದ ದೊಂದಿಯನ್ನು ಹಿಡ್ಕೊಂಡೋಗಿ ಬೆಂಕಿ ಹಚ್ಚಬೇಕಾಗಿಲ್ಲ. ಸಣ್ಣ ಕಿಡಿ ಸಾಕು, ದಾವಾನಲದಂತೆ ಹೊತ್ತಿಕೊಳ್ತದೆ. ಪಶ್ಚಿಮ ಬಂಗಾಳದಲ್ಲಿ ವಾತಾವರಣ ಇನ್ನೂ ಸರಿಯಾಗಿಲ್ಲ, ಒಳಗಡೆ ಹೊಗೆ ಆಡ್ತಾ ಇದೆ, ಕೆಂಡ ಹಾಗೇ ಇದೆ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇರುತ್ತೆ. ಈಗ ಮತ್ತೆ ಅಂಥದ್ದೇ ಘಟನೆ ನಡೆದಿದೆ. ಸರ್ಕಾರ ಬದಲಾದ ತಕ್ಷಣ ಮನಸ್ಥಿತಿ ಬದಲಾಗಿ ಬಿಡೋದಿಲ್ಲ, ಸರ್ಕಾರ ಬದಲಾದ ತಕ್ಷಣ ರಾಮರಾಜ್ಯ ಆಗಿಬಿಡೋದಿಲ್ಲ. ಅದು ಅಂಥ ವಾಸ್ತವಿಕ ಸತ್ಯವನ್ನು ಮೊದಲು ನಾವು ಒಪ್ಕೋಬೇಕು. ಒಂದು ಘಟನೆ ನಡೆಯಿತು ಶನಿವಾರ ದಿವಸ ಸಂಜೆ. ಈ ಬರುಯಿಪುರದಲ್ಲಿ ಒಂದು 12 ವರ್ಷದ ಒಬ್ಬ ಬಾಲಕಿ ಇದ್ದಕ್ಕಿದ್ದ ಹಾಗೆ ನಾಪತ್ತೆ ಆಗಿಬಿಡ್ತಾಳೆ. ನಾಪತ್ತೆ ಆಗ್ತಾಳೆ, ಎಲ್ಲ ಕಡೆ ಹುಡುಕ್ತಾರೆ, ಸಿಗೋದೇ ಇಲ್ಲ. ಸಂಜೆ ತನಕ ನೋಡ್ತಾರೆ, ರಾತ್ರಿ ಕತ್ಲಾಗತ್ತೆ. ಸಿಗದೇ ಇದ್ದ ಸಂದರ್ಭದಲ್ಲಿ ಗಾಬರಿಯಾದಂಥ ಗ್ರಾಮಸ್ಥರು ಆಕೆಯ ತಂದೆಯನ್ನು ಕರ್ಕೊಂಡು ಪೊಲೀಸ್ ಸ್ಟೇಷನ್ ಹೋಗ್ತಾರೆ. ಪೊಲೀಸ್ ಸ್ಟೇಷನ್ ಹೋಗಿ ನಮ್ಮ ಮಗಳು ಹಿಂಗೆ ನಾಪತ್ತೆ ಆಗಿದ್ದಾಳೆ, ಹುಡುಕಿ ಕೊಡಿ ಅಂತ ಕಂಪ್ಲೇಂಟ್ ಲಾಡ್ಜ್ ಆಗುತ್ತೆ. ರಾತ್ರಿ ಎಲ್ಲ ಹುಡುಕಾಡ್ತಾರೆ, ಎಲ್ಲಿಯೂ ಸಿಗೋದಿಲ್ಲ. ಭಾನುವಾರ ದಿವಸ, ಮಾರನೇ ದಿವಸ 5ನೇ ತಾರೀಕು ಎಲ್ಲ ಕಡೆ ಹುಡುಕಾಡ್ತಾರೆ. ಕೊನೆಗೆ ಊರ ಹೊರಗಡೆ ಇರುವಂಥ ಸುರ್ಜಾಪುರ ಅನ್ನುವಂಥ ಪ್ರದೇಶದ ಒಂದು ಅಲ್ಲಿ ಚಾನಲ್ ಹರ್ಕೊಂಡು ಹೋಗ್ತಾ ಇರುತ್ತೆ. ಪಕ್ಕದಲ್ಲಿ ಒಂದು ಸಣ್ಣ ಹೊಂಡದ ಪಕ್ಕದಲ್ಲಿ ಕೆಸರಿನಲ್ಲಿ ಆ ಅಮಾಯಕ ಬಾಲಕಿಯ ಶವ ಅತ್ಯಂತ ಕೆಟ್ಟ ಸ್ಥಿತಿಯಲ್ಲಿ ಅಲ್ಲಿ ಲಭ್ಯ ಆಗತ್ತೆ. ನೋಡಿದ ತಕ್ಷಣ ಗೊತ್ತಾಗತ್ತೆ ಈಕೆ ಮೇಲೆ ಭಾಳ ಘನಘೋರವಾದಂಥ ಸಾಮೂಹಿಕ ಅತ್ಯಾಚಾರ ಆಗಿದೆ. ಅತ್ಯಾಚಾರ ಆದಮೇಲೆ ಅವಳನ್ನ ಭೀಭತ್ಸವಾಗಿ ಕೊಲೆ ಮಾಡಲಾಗಿದೆ. ಅತ್ಯಂತ ಹೃದಯ ವಿದ್ರಾವಕವಾದಂಥ ಸನ್ನಿವೇಶ. ಆ ಹೆಣವನ್ನು ನೀವು ನೋಡಲಿಕ್ಕೆ ಸಾಧ್ಯ ಇಲ್ಲ, ಮಗುವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ನೋಡಿದ ತಕ್ಷಣ ಇಡೀ ಕುಟುಂಬಸ್ಥರು, ಗ್ರಾಮಸ್ಥರು ಯಾವ ರೀತಿ ಅವರ ರೋದನೆ ಮುಗಿಲು ಮುಟ್ಟತ್ತೆ ಅಂತಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಸ್ಥಿತಿ ತಲುಪತ್ತೆ. ಇಷ್ಟೇ ಆಗೋದಿಲ್ಲ, ಇದರ ಜೊತೆ ಊರಲ್ಲಿರುವ ಜನ ಆಕ್ರೋಶಗೊಂಡು ಕಾನೂನನ್ನು ಕೈಗೆತ್ತಿಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಕಂಡ ಕಡೆ ಬೆಂಕಿ ಹಚ್ಚಲಿಕ್ಕೆ ಹೋಗೋದು, ಲೂಟಿ ಮಾಡೋದು. ಮುಂಚೆ ಏನು ಹಳೆಯ ವ್ಯವಸ್ಥೆ ಇತ್ತಲ್ಲ ಪಶ್ಚಿಮ ಬಂಗಾಳದಲ್ಲಿ, ಅದು ಪ್ರಾರಂಭ ಆಗುತ್ತೆ. ಮೊದಲು ಆ ಹೆಣವನ್ನು ಎತ್ಕೊಂಡ್ಬರಲಾಗತ್ತೆ. ಈಕೆ ಮನೆ ಮುಂದುಗಡೆ ತಂದು ಬರುಯಿಪುರ್ನಲ್ಲಿರೋ ಆಕೆ ಮನೆ ಮುಂದೆ ಆಕೆ ಶವವನ್ನು ಇಡಲಾಗತ್ತೆ. ಸುತ್ತಲೂ ಜನ ಸೇರ್ತಾರೆ, ಘೋಷಣೆಗೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಅಲ್ಲೊಂದು ರೈಲ್ವೆ ಟ್ರ್ಯಾಕ್ ಇದೆ, ಸೆಲ್ಡಾ ನಮ್ಖಾರೋ ರೂಟ್ ಅಂತ ಒಂದು ರೂಟ್. ಆ ರೂಟಲ್ಲಿ ಬರುವಂಥ ಟ್ರೈನ್ ಏನಿದೆ, ಆ ಟ್ರೈನ್ನ ಬಂದ್ ಮಾಡ್ತಾರೆ. ದೊಡ್ಡ ದೊಡ್ಡ ರಾಡ್ಗಳನ್ನು ಅಡ್ಡ ಇಡ್ತಾರೆ, ಟ್ರೈನ್ ಹೋಗಿರಬಾರ್ದು ಆ ರೀತಿ. ರಸ್ತೆ ಬಂದ್ ಮಾಡ್ತಾರೆ. ಇದು ಇದ್ದಕ್ಕಿದ್ದ ಹಾಗೆ ಕೋಮು ಗಲಭೆ ರೀತಿ ಹೊತ್ಕೊಂಡ್ಬಿಡ್ತದೆ. ಹಿಂದೆ ಏನು CAA ಸಂದರ್ಭದಲ್ಲಿ ಗಲಾಟೆ ಮಾಡಿದ್ರಲ್ಲ ಮುರ್ಷಿದಾಬಾದ್, ಮಾಲ್ಡಾದಲ್ಲಿ, ಅದೇ ರೀತಿಯದಾದಂಥ ತಿರುವನ್ನು ಪಡೆಯುತ್ತೆ. ಸುದ್ದಿ ಎಲ್ಲ ಕಡೆ ವ್ಯಾಪಕವಾಗಿ ಹರಟಿಬಿಡುತ್ತೆ. ಈ ಪ್ರದೇಶ ಇದೆಯಲ್ಲ, ಭಾಳ ಸೂಕ್ಷ್ಮವಾದ ಪ್ರದೇಶ ಇದು. ನೀವು ಇದರ ಹೆಸರು ಭಾಳ ಸಲ ಕೇಳಿದ್ರಿ, ಸೌತ್ 24 ಪರಗಣ, ದಕ್ಷಿಣ 24 ಪರಗಣ ಅಂತ. ಈ ದಕ್ಷಿಣ 24 ಪರಗಣದಲ್ಲಿ ಬರುವಂಥ ಊರು ಈ ಬರುಯಿಪುರಲ್ಲಿ ನಡೆದಂಥ ಅತ್ಯಂತ ಹೀನವಾದಂಥ ಕೃತ್ಯ. ಅದರ ಬಗ್ಗೆ ಎರಡು ಮಾತೇ ಇಲ್ಲ. ಆದರೆ ಇದನ್ನು ಬಳಸಿಕೊಳ್ಳುವ ರೀತಿ ಇದೆಯಲ್ಲ, ಬಳಸಿಕೊಳ್ಳುವ ರೀತಿಯನ್ನು ನೀವು ಗಮನಿಸಬೇಕು. ನೋಡಿ, ಈಗ ಮಮತಾ ಬೇಗಂ ಅವರು ಫುಲ್ ಖಾಲಿ ಇದ್ದಾರೆ. ಯಾವ ಮಟ್ಟಿಗೆ ಖಾಲಿ ಇದ್ದಾರೆ ಅಂದರೆ, ಆ ಕಡೆ ಆಕೆ ಆಡಳಿತ ಪಕ್ಷದಲ್ಲಿಲ್ಲ, ಈ ಕಡೆ ವಿರೋಧ ಪಕ್ಷದಲ್ಲಿಲ್ಲ. ವಿರೋಧ ಪಕ್ಷವನ್ನು ಹೈಜಾಕ್ ಮಾಡಲಾಗಿದೆ. ಆಡಳಿತ ಪಕ್ಷ ಈಕೆಗೆ ಸಂಬಂಧವೇ ಇಲ್ಲ. ಜೊತೆಗೆ ಈಕೆ MLA ಅಲ್ಲ. ಇಂಥದ್ದೊಂದು ಅವಕಾಶ ಸಿಕ್ಕಾಗ ಇದನ್ನ ಹೇಗೆ ಬಳಸ್ಕೋಬೇಕು, ಹೇಗೆ RSS BJP ಮೇಲೆ ಹಾಕಬೇಕು ಅಂತ ಇನ್ನೆಲ್ಲದ ಹಾಗೆ ಪ್ರಯತ್ನ ಮಾಡುವ ಎಲ್ಲ ಸಂಚನ್ನು ತಯಾರಿ ಮಾಡ್ಕೋತಾರೆ. ಇಲ್ಲಿ ಒಂದು ಬೆಳವಣಿಗೆ ಆಗತ್ತೆ. ಏನಪ್ಪ ಅಂದರೆ, ಈ ಹುಡುಗಿ ನಾಪತ್ತೆ ಆದ ತಕ್ಷಣ ಆ ಊರಲ್ಲಿರುವಂಥ ಮಂಡಳ ಪಂಚಾಯತ್ನ ಅಧ್ಯಕ್ಷ ಏನಿದ್ದಾನೆ, ಆತನ ಮಗ ಶಂತನು ಮಂಡಲ್ ಅಂತೇಳಿ. ಈ ಶಂತನು ಮಂಡಲ್ಲು ಒಬ್ಬ ಹುಡುಗಿ ನಾಪತ್ತೆ ಆಗಿದ್ದಾಳೆ, ಯಾರಾದರೂ ಸಿಕ್ಕರೆ ಮಾಹಿತಿಯನ್ನು ಕೊಡಿ ಅಂತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಿಂದಿನ ದಿವಸ ಸಂಜೆ ಪೋಸ್ಟ್ ಹಾಕಿರ್ತಾನೆ. ಮಾರನೇ ದಿವಸ ಯಾವಾಗ ಈ ರೀತಿ ಕೃತ್ಯ ಆಗಿದೆ ಅಂತ ಗೊತ್ತಾದಾಗ ಆಟೋದಲ್ಲಿ ಹೋಗಿ ಆತನ ಹಿಡ್ಕೊಂಬರ್ಲಿಕ್ಕೆ ಈತ ಸಹಾಯ ಮಾಡುತ್ತಾರೆ, ಶಂತನು ಮಂಡಲ್. ಇದನ್ನು ಯಾವ ರೀತಿ ಬಿಂಬಿಸಲಾಗತ್ತೆ ಅಂದರೆ, ಸ್ವತಃ ಈತನೇ ಈ ಕೃತ್ಯವನ್ನು ಮಾಡಿಸಿದ್ದಾನೆ ಶಂತನು ಮಂಡಲ್ಲು. ಆತನ ಸ್ನೇಹಿತರೇ ಈ ಕೆಲಸ ಮಾಡಿದ್ದಾರೆ. ಈತ ಬೇಕು ಅಂತ ಮುಚ್ಚಾಕ್ಲಿಕ್ಕೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗೋದು, ಹೆಣ ಹುಡುಕಿದಂಗೆ ಮಾಡೋದು, ಎಲ್ಲ ನಾಟಕ ಮಾಡ್ತಾ ಇದ್ದಾನೆ. ಇದು ಬೇಕು ಅಂತಲೇ RSS BJP ಸರ್ಕಾರದವರು ಸೇರಿ ಮಾಡಿರುವಂಥ ದ್ವೇಷದಿಂದ ಮಾಡಿರುವಂಥ ಅತ್ಯಾಚಾರದ ಪ್ರಕರಣ ಅಂತ ಬಿಂಬಿಸುವ ಪ್ರಯತ್ನ.
ಅಲ್ಲಿ ಆಲ್ರೆಡಿ ಭಾರತೀಯ ನ್ಯಾಯ ಸಂಹಿತೆ 163 ಪ್ರಕಾರ ಕರ್ಫ್ಯೂ ಹಾಕಲಾಯಿತು. ಯಾವುದೇ ರೀತಿಯಾದಂಥ ಗುಂಪು ಜನ ಹೋಗಲಾರ್ದಂಗೆ ನೋಡ್ಕೊಳ್ಳಲಾಯಿತು. ಏಕೆಂದರೆ ಉದ್ವಿಗ್ನಗೊಂಡಂಥ ಜನ ಏನು ಬೇಕಾದರೂ ಆಗುವ ಸಾಧ್ಯತೆ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ. ಮೊದಲನೇದಾಗಿ ಈ ಪ್ರದೇಶ ಬರೋದೇನಿದೆಯಲ್ಲ, ಇದು TMCಯ MLA ಭೀಮನ್ ಬೋಸ್ ಅಂತೇಳಿ MLA. ಹಿಂದಿನ ಸರ್ಕಾರದಲ್ಲಿ ಆತ ವಿಧಾನಸಭಾ ಅಧ್ಯಕ್ಷನ ಸ್ಪೀಕರ್ ಆಗಿದ್ದಂಥ ಮನುಷ್ಯ ಭೀಮನ್ ಬೋಸ್, TMCಯ MLA. ಈಗ ಹೊಸ ಗುಂಪಿನ ಜೊತೆ ಆತ ಗುರುತಿಸ್ಕೊಂಡಿಲ್ಲ, ಮಮತಾ ಬೇಗಂ ಜೊತೆನೇ ಇದ್ದಾನೆ. TMC MLA ಅಂದಮೇಲೆ ತಿಳ್ಕೊಳ್ಳಿ ಅವ್ರದೇ ಅಂತ ಸಂಪೂರ್ಣ. ಇಲ್ಲಿ ಮಮತಾ ಬೇಗಂ ಅವರು ನಾನು ಘಟನೆ ನಡೆದ ಸ್ಥಳಕ್ಕೆ ಹೋಗ್ತೀನಿ, ಅವ್ರ ಕುಟುಂಬಕ್ಕೆ ಸಾಂತ್ವನ ಹೇಳ್ತೀನಿ ಅಂತ ಹಠ ತೆಗಿತಾರೆ. ಇದ್ದಕ್ಕಿದ್ದ ಹಾಗೆ ಸುವೇಂದು ಅಧಿಕಾರಿ ಸರ್ಕಾರ ತೀರ್ಮಾನ ಮಾಡುತ್ತೆ, ನೀನು ಹೋಗಬೇಕಾದ ಅಗತ್ಯ ಇಲ್ಲ, ನೀನು MLAನೂ ಅಲ್ಲ, ನೀನು ವಿಪಕ್ಷದಲ್ಲಿಯೂ ಇಲ್ಲ, ಏನೂ ಇಲ್ಲ, ನಿನಗೆ ಈ ರೀತಿ ಹೋಗಿ ಅಲ್ಲಿ ಕುಮ್ಮಕ್ಕೆ ಕೊಟ್ಟು ನೀನು ಬೆಂಕಿ ಹಚ್ಚಲಿಕ್ಕೆ ಕಾರಣೀಭೂತ ಆಗ್ತೀಯಾ. ಈಗ ಪರಿಸ್ಥಿತಿ ಭಾಳ ಸೂಕ್ಷ್ಮ ಇದೆ, ಇದನ್ನು ಸರಿಯಾಗಿ ನಿಭಾಯಿಸಬೇಕು. ನೋಡಿ, ಯಾವಾಗಲೂ ಯಾವುದೇ ರಾಜ್ಯ ಇರಲಿ, ಯಾರದೇ ಸರ್ಕಾರ ಇರಲಿ, ಕೊಲೆ ಸುಲಿಗೆ ಅತ್ಯಾಚಾರ ನಡೆಯೋದು ಸರ್ವೇ ಸಾಮಾನ್ಯ. ಪರ್ಸೆಂಟೇಜ್ ಹೆಚ್ಚು ಕಮ್ಮಿ ಅದು ಬೇರೆ ವಿಚಾರ. ಅದಕ್ಕೆ ಸರ್ಕಾರ ಯಾವ ರೀತಿ ಪ್ರತಿಕ್ರಿಯೆಯನ್ನು ತೋರಿಸುತ್ತೆ ಅದು ಭಾಳ ಮುಖ್ಯವಾದಂಥ ವಿಚಾರ. ಇಲ್ಲಿ ಅತ್ಯಾಚಾರ ಆಯಿತು, ತಕ್ಷಣದಲ್ಲಿ ಮಹಿಳಾ ಶಾಸಕಿಯರು ಯಾರಿದ್ದಾರೋ ಮಂತ್ರಿಗಳು ಯಾರಿದ್ದಾರೋ ಅವ್ರನ್ನ ಸುವೇಂದು ಅಧಿಕಾರಿ ಘಟನೆ ನಡೆದ ಸ್ಥಳಕ್ಕೆ ಕಳಿಸ್ತಾರೆ. ಆಮೇಲೆ ಯಾರ್ಯಾರಿಗೆ ಕೃತ್ಯ ಮಾಡಿದ್ರಲ್ಲ, ಮೊದಲೇದವನು ಪ್ರವಾಸ್ ಮಂಡಲ್ ಅಂತೇಳಿ ಇದರ ಮುಖ್ಯವಾದಂಥ ರೂವಾರಿ ಇದು, ಕಿಂಗ್ ಪಿನ್ ಇದಕ್ಕೆ, ಅದಕ್ಕೆ ಸಾಮೂಹಿಕ ಅತ್ಯಾಚಾರಕ್ಕೆ ಪ್ರವಾಸ್ ಮಂಡಲ್ಲು. ಆಮೇಲೆ ದಿವಾಕರ್ ಸರ್ದಾರ್ ಅಂತೊಬ್ಬ, ಆನಂದ್ ಸರ್ದಾರ್ ಅಂತೊಬ್ಬ, ಇವ್ರನ್ನೆಲ್ಲ ಬಂಧಿಸಲಾಗ್ತದೆ. ಸಂಡೇ ಪ್ರವಾಸ್ ಮಂಡಲ್ನ ಬಂಧಿಸಲಾಯಿತು. ಸೋಮವಾರ ದಿವಸ ದಿವಾಕರ್ ಆನಂದ್ ಇಬ್ಬರು ತಪ್ಪಿಸ್ಕೊಂಡು ಹೋಗಿದ್ರು, ಅವ್ರನ್ನ ಹಿಡ್ಕೊಂಬಂದರು, ಬಂಧಿಸಿದ್ರು. ಅವ್ರ ಮೇಲೆ ಸೆಕ್ಷನ್ 63 ಭಾರತೀಯ ನ್ಯಾಯ ಸಂಹಿತೆ 63 ಪ್ರಕಾರ ರೇಪು, 70/2 ಗ್ಯಾಂಗ್ ರೇಪು, 103/1 ಮರ್ಡರು, 4ನೇದು 238 ಸಾಕ್ಷ್ಯ ನಾಶ, ಜೊತೆಗೆ ಪೋಕ್ಸೋ ಆ್ಯಕ್ಟ್ನ ಎಲ್ಲ ಇದನ್ನು ಹಾಕಿ ಅವ್ರ ಮೇಲೆ ಕೇಸ್ ಹಾಕಲಾಗಿದೆ. 20 ದಿವಸ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ಅವ್ರ ಮೇಲೆ ಘನಘೋರವಾದಂಥ ಶಿಕ್ಷೆ ಯಾವುದೋ ಆ ಶಿಕ್ಷೆಯನ್ನು ವಿಧಿಸುವವರೆಗೂ ನಾವು ಬಿಡೋದಿಲ್ಲ ಅಂತ ಸ್ಪಷ್ಟವಾಗಿ ಸುವೇಂದು ಅಧಿಕಾರಿ ಹೇಳಿದ್ದಾರೆ. ಆದರೆ ಬೆಂಕಿ ಹಚ್ಚೋರಿಗೆ ಒಂದು ಸಣ್ಣ ಅವಕಾಶ ಸಿಕ್ಕರೆ ಸಾಕು ಇದನ್ನು ಬಳಸ್ಕೋತಾರೆ. ಮಮತಾ ಬೇಗಂ ಏನು ಮಾಡಿದರು, ನಾನು ಘಟನೆ ನಡೆದ ಸ್ಥಳಕ್ಕೆ ಹೋಗ್ತೇನೆ. ಇದಕ್ಕಿದ್ದಾಗ ಸುವೇಂದು ಅಧಿಕಾರಿ ಪೊಲೀಸ್ನ ಸೆಕ್ಯೂರಿಟಿನ ಅವ್ರ ಮನೆ ಸುತ್ತಲೂ ಕಾಲೆಘಾಟಿಗೆ ಹಾಕಿಬಿಟ್ರು, ನೀವು ಹೊರಗಡೆ ಬರೋ ಹಾಗಿಲ್ಲ. ಈಕೆ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ನನ್ನನ್ನು ಗೃಹ ಬಂಧನ ಮಾಡಲಾಗಿದೆ, ನಾನು ಹೊರಗೆ ಹೋಗಲಾರ್ದಂಗೆ ಮಾಡಲಾಗ್ತಾ ಇದೆ, ಸ್ವಾತಂತ್ರ್ಯದ ದಮನ ಆಗ್ತಾ ಇದೆ, ಪ್ರಜಾಪ್ರಭುತ್ವ ಪಶ್ಚಿಮ ಬಂಗಾಳದಲ್ಲಿ ಇಲ್ಲವೇ ಇಲ್ಲ, ಇಂಥ ಸ್ಥಿತಿಯಲ್ಲಿ ಜೀವನ ಜನರಿಗೆ ಎಷ್ಟು ಹೀನ ಸ್ಥಿತಿಗೆ ತೆಗೆದುಕೊಂಡು ಹೋಗಿದ್ದಾರೆ, ಇಂಥ ಸರ್ಕಾರವನ್ನು ಆಯ್ಕೆ ಮಾಡಿದ್ದೀರಿ. ಈಕೆ ಕಾಲದಲ್ಲಿ ಸರ್ಕಾರದಲ್ಲಿ ಏನಾಯಿತು, ಆರ್ಜಿಕರ್ ಮೆಡಿಕಲ್ ಕಾಲೇಜ್ ಪ್ರಕರಣ ಏನಾಯಿತು, ಕಾಮ್ದೋನಿ ರೇಪ್ ಕೇಸ್ ಏನಾಯಿತು, ರೇಪ್ ಕೇಸ್ನ ಸಾಕ್ಷ್ಯಾಧಾರಗಳನ್ನ ಈಕೆ ಹೇಗೆ ನಾಶ ಮಾಡಿಸ್ತಾ ಇದ್ರು, ಹೇಗೆ ರೇಪ್ ಮಾಡಿದವ್ರನ್ನ ರಕ್ಷಣೆ ಮಾಡ್ತಾ ಇದ್ರು, ಜನರಿಗೆ ಗೊತ್ತಿದೆ. ಅದು ಕಾಮ್ದೋನಿ ಪ್ರಕರಣದಲ್ಲಿ ಅಂತೂ ASP ಅವರು ಆರೋಪಿಗಳನ್ನ ಹಿಡ್ಕೊಂಡು ಹೋದರೆ ಅವ್ರನ್ನ ಬಿಡುವಂಥ ಹಠ ಮಾಡಿ ಆ ASPನ ಟ್ರಾನ್ಸ್ಫರ್ ಮಾಡಿಸಿ ಯಾವುದೋ ಒಂದು ಕಡೆ ಮೂಲೆ ತಂದು ಬಿಸಾಕಿದ್ರು ಈ ಮಮತಾ ಬೇಗಂ. ಪ್ರತಿ ಬಾರಿಯೂ ಕೂಡ ಅಲ್ಲಿ ನಡೆದಂಥ ಅತ್ಯಾಚಾರ ಆಗಲಿ ಯಾವುದೇ ಅಪರಾಧ ನಡೆದ ಸಂದರ್ಭದಲ್ಲಿ ಆರೋಪಿಗಳನ್ನು ಅಪರಾಧಿಗಳನ್ನು ರಕ್ಷಿಸುವಲ್ಲಿ ಸರ್ಕಾರ ಮೊದಲನೇ ಹೆಜ್ಜೆ ಇಡ್ತಾ ಇತ್ತು ಪಶ್ಚಿಮ ಬಂಗಾಳದಲ್ಲಿ. ಅದು ಜನರ ಇನ್ನಿಲ್ಲದ ಹಾಗೆ ಅವರ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಅದರ ಫಲಶ್ರುತಿಯೇ ಈಗ ಬಂದಿರೋ ಚುನಾವಣೆಯ ಫಲಿತಾಂಶ. ಆದರೆ ಆಕೆ ನಿನ್ನೆ ಬಿಂಬಿಸಿದ್ದು ಹೇಗೆ ಅಂದರೆ, ಭಾರತೀಯ ಜನತಾ ಪಾರ್ಟಿನ ನೀವು ಆಯ್ಕೆ ಮಾಡಿಬಿಟ್ಟಿದ್ದೀರಿ, ನೋಡಿ ಅವರಿಗೆ ಹಿಂದೂ ಮುಸಲ್ಮಾನ ಗಲಾಟೆ ಮಾಡಿಸ್ಲಿಕ್ಕೆ ಶುರು ಮಾಡ್ತಾರೆ, ಮುಸಲ್ಮಾನರ ಮೇಲೆ ಅತ್ಯಾಚಾರ ಮಾಡಿಸ್ತಾರೆ, ಇನ್ನು ಮುಸಲ್ಮಾನರು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಕಾರ್ಡನ್ನು ಬಳಸಲಿಕ್ಕೆ ಶುರು ಮಾಡಿಬಿಡ್ತಾರೆ. ಇದು ಅಲ್ಲಿಯ ಜನರಿಗೆ ರೊಚ್ಚಿಗೆ ಎಬ್ಬಿಸ್ಬಿಡುತ್ತೆ. ಹೌದು ಅನ್ಸುತ್ತೆ. ಅಲ್ಲಿ ಇನ್ನೊಂದು ಘಟನೆ ನಡೆದಿದೆ, ಅದು ಭಾಳ ಸೂಕ್ಷ್ಮವಾದ ವಿಚಾರ. ಏನಪ್ಪ ಅಂದರೆ, ಈಕೆ ಒಂದು ಸ್ಕೀಮ್ ಮಾಡಿದ್ಲು. ಏನಂತಂದರೆ ಲಕ್ಷ್ಮೀ ಭಂಡಾರ ಸ್ಕೀಮ್ ಅಂತ. 1,500 ರೂಪಾಯಿ ಮಹಿಳೆಯರಿಗೆ ದುಡ್ಡು ಕೊಡೋದು. ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, ಈ ಲಕ್ಷ್ಮೀ ಭಂಡಾರ ಸ್ಕೀಮ್ನಲ್ಲಿ ಒಟ್ಟು 3,000 ಕೋಟಿ ರೂಪಾಯಿಗಳ ಅವ್ಯವಹಾರ ನಡೆದಿದೆ. ಅಂದರೆ ಗಂಡಸರಿಗೆಲ್ಲ ಈ ಲಕ್ಷ್ಮೀ ಭಂಡಾರ ಸ್ಕೀಮಲ್ಲಿ TMC ಕಾರ್ಯಕರ್ತರಿಗೆ ದುಡ್ಡು ಕೊಟ್ಬಿಟ್ಟಿದ್ದಾರೆ. ಆಮೇಲೆ ಯಾರಿಗೆ ಇದು ಫಲಾನುಭವಿಗಳಾಗಬಾರ್ದು ಅವರಿಗೆಲ್ಲ ಫಲಾನುಭವಿಗಳನ್ನು ಮಾಡಲಾಗಿದೆ. ಒಬ್ಬೊಬ್ಬರಿಗೆ 3 ಸಲ ದುಡ್ಡು ಹೋಗೋ ಹಾಗೆ ನೋಡ್ಕೊಳ್ಳಾಗ್ತಾ ಇತ್ತು. ಕಳೆದ 3 ವರ್ಷದಿಂದ ನಡೀತಾ ಇದ್ದದ್ದು. ಸುವೇಂದು ಅಧಿಕಾರಿ ಬಂದರು. ಅವರ ಪ್ರಣಾಳಿಕೆಯ ಪತ್ರದಲ್ಲಿ ಅವರು ಈ ಲಕ್ಷ್ಮೀ ಭಂಡಾರ ಯೋಜನೆ ಅನ್ನಪೂರ್ಣ ಭಂಡಾರ ಅಂತ ಮಾಡಿದರು. ಅನ್ನಪೂರ್ಣ ಭಂಡಾರ ಮಾಡಿ 3,000 ರೂಪಾಯಿ ಕೊಡೋದು. ಆದರೆ
ಫಲಾನುಭವಿಗಳು ಅದಕ್ಕೆ ಯೋಗ್ಯರಾಗಿರ್ಬೇಕು. ಅದಕ್ಕೊಂದು ಮಾನದಂಡ ಮಾಡಿದರು. ಯಾರಿಗೆ ಮನೆಯಲ್ಲಿ ನೌಕರಿ ಇರಲು ಮಹಿಳೆಯರಿಗೆ ಅಥವಾ ಒಂದಷ್ಟು, ಆಮೇಲೆ ಅವರ ಮಾಸಿಕ ವರಮಾನ ಎಷ್ಟಿರಬೇಕು, ವಾರ್ಷಿಕ ವರಮಾನ, ಅದೊಂದು ಮಾನದಂಡವನ್ನು ಮಾಡಿ ಅವರಿಗೆ ದುಡ್ಡು ಕೊಡೋದು ಅಂತ ಮಾಡಿದರು. ಈಗೇನಾಗಿದೆ, ಪಂಚಾಯತ್ಗಳಲ್ಲಿ ಮುನ್ಸಿಪಾಲ್ಟಿಗಳಲ್ಲಿ ಇರುವಂಥ ಗುಮಾಸ್ತರು, ಕೇಸ್ ವರ್ಕರ್ಗಳು ಎಲ್ಲ ಏನಿರ್ತಾರಲ್ಲ, ಇವರೆಲ್ಲರೂ ಕೂಡ TMC ಅವರ ಸಿಂಪತಿ ಇಟ್ಕೊಂಡಂಥವ್ರು ಬೇಕಾದಷ್ಟು ಜನ ಇರ್ತಾರೆ. ಅವ್ರೇನು ಮಾಡಿದರು, ಈ ಹೊಸ ಸ್ಕೀಮ್ನಲ್ಲಿ ಅರ್ಹರಿಗೂ ದುಡ್ಡು ಸಿಗಲಾರ್ದಂಗೆ ಮಾಡಿಬಿಟ್ರು. ಒಂದಿಷ್ಟು ಜನರಿಗೆ ಯಾರು ಈ ಅನ್ನಪೂರ್ಣ ಭಂಡಾರ ಯೋಜನೆಯಲ್ಲಿ 3,000 ರೂಪಾಯಿ ಪಡಿಬೇಕು, ಅವರು ಬಹಳಷ್ಟು ಜನ ಯೋಗ್ಯರಿದ್ದರೂ ಕೂಡ ಅವ್ರು ದುಡ್ಡು ಸಿಗಲಾರ್ದಂಗೆ ಅದನ್ನ ನೆಗ್ಲೆಕ್ಟ್ ಮಾಡೋದು, ಅವ್ರಿಗೆ ಹೆಸರು ಸೇರಿಸದೇ ಇರೋದು, ಈ ರೀತಿಯಾದಂಥ ಸಂಚನ್ನು ಮಾಡಿದರು. ಸಂಚು ಅಂತಲೇ ಹೇಳ್ಬೇಕು. ಇದಕ್ಕೆ ನೆಗ್ಲೆಕ್ಟ್ ಮಾಡೋದು ಅದು ಬೇರೆ, ದುರುದ್ದೇಶಪೂರ್ವಕವಾಗಿ ಹೆಸರು ಕೈ ಬಿಡು ಅಂದರೆ ಜನ ರೊಚ್ಚಿಗೆ ಹೇಳಿ ಮಮತಾ ಬೇಗಂ ಪರವಾಗಿರುವಂಥ ಒಂದಷ್ಟು ಜನ ಕೆಲಸದವ್ರು ಮಾಡಿದರು. ಇದೇನಾಯಿತು, ನಿಜವಾದ ಫಲಾನುಭವಿಗಳಿಗೆ ಸಿಟ್ಟಿಗೆ, ಆಕ್ರೋಶಕ್ಕೆ ಕಾರಣ ಆಯಿತು. ಆ ಕಡೆ ಯಾರ್ಯಾರು ಲಕ್ಷ್ಮೀ ಭಂಡಾರ ಯೋಜನೆಯಲ್ಲಿ 3 ಸಲ 4 ಸಲ ತೊಗೋತಾ ಇದ್ರಲ್ಲ, ಗಂಡಸರು ತೊಗೋತಾ ಇದ್ರು, ಹೆಂಗಸರು ತೊಗೋತಾ ಇದ್ರು, ಬರ್ತಾ ಇರೋ ದುಡ್ಡು ನಿಂತು ಹೋಯ್ತಲ್ಲ, ಅವರು ಕೂಡ ರೊಚ್ಚಿಗೆ ಅದು. ಇವರಿಬ್ಬರು ಸೇರಿ ಬೀದಿಗಿಳಿದ್ಬಿಟ್ರು. ಬೀದಿಗಿಳಿದು ಎಲ್ಲಿಗೆ ಬಂದರು, ಮಮತಾ ಬೇಗಂ ಮನೆ ಹತ್ರ ಬಂದರು. ಮಮತಾ ಬೇಗಮ್ಮು, ನಾನು ಮಾರ್ಚ್ ಫಾಸ್ಟ್ ಮಾಡ್ತೀನಿ, ನಾನು ಮೇಣದ ಬತ್ತಿಯೊಂದಿಗೆ ಪ್ರತಿಭಟನೆ ಮಾಡ್ತೀನಿ. ಹಾಡೇ ಹಗಲು, ಜಗತ್ತಲ್ಲಿ ಎಲ್ಲಿಯಾದರೂ ಮೇಣದ ಬತ್ತಿಯನ್ನು ಹಗಲು ಹೊತ್ತಲ್ಲಿ ಹಿಡ್ಕೊಂಡು ನಿಂತದ್ದು ನೋಡಿದ್ದೀರಾ? ಮಮತಾ ಬೇಗಂ ಅವರು ಸಾವಿರಾರು ಜನ ಹೆಣ್ಮಕ್ಳು ಕರ್ಕೊಂಡು ಮೇಣದ ಬತ್ತಿಯನ್ನು ಹಿಡ್ಕೊಂಡು, ಒಬ್ಬ ಮಗುವಿನ 12 ವರ್ಷದ ಮಗುವಿನ ಮೇಲೆ ಸಾಮೂಹಿಕ ಅತ್ಯಾಚಾರ ಆಗಿದೆ, ಸರ್ಕಾರದಲ್ಲಿ ಲಾ ಆ್ಯಂಡ್ ಆರ್ಡರ್ ಇಲ್ಲ, ಇದು ಕೋಮು ದ್ವೇಷಕ್ಕೆ ಕಾರಣೀಭೂತ ಆಗ್ತಾ ಇದೆ, ಆ ರೀತಿಯಾದಂಥ ಸರ್ಕಾರ ಇದು. ಇನ್ನು ಅಲ್ಪಸಂಖ್ಯಾತರಿಗೆ ಬದುಕಲಿಕ್ಕೆ ಅವಕಾಶ ಇಲ್ಲ ಪಶ್ಚಿಮ ಬಂಗಾಳದಲ್ಲಿ. ಅವ್ರು ಏನೇ ಇದ್ದರೂ ಇನ್ಮೇಲೆ ದಮನಿಸಿಕೊಳ್ಳಲಿಕ್ಕೆ ಸಜ್ಜಾಗಬೇಕು, ಅವ್ರ ಮೇಲೆ ನಡೆಯುವ ದಾಳಿಯನ್ನು ಅನುಭವಿಸ್ಲಿಕ್ಕೆ ಸಜ್ಜಾಗಬೇಕು. ನನಗೆ ಮತ ಕೊಡದೇ ಇರೋದ್ರಿಂದ ನೀವು ಅನುಭವಿಸಬೇಕಾದ್ದನ್ನು ಈಗ ಅನುಭವಿಸ್ತೀರಿ. ಯಾವಾಗ ಈ ರೀತಿಯಾಗಿ ಹೇಳಿಕೆಗಳನ್ನ ಕೊಡಲಿಕ್ಕೆ ಶುರು ಮಾಡಿದ್ರು, ಇಷ್ಟು ವರ್ಷ ಸೋಷಿಯಲ್ ಮೀಡಿಯಾದಲ್ಲಿ ಬರಲಾರದ ಹೆಣ್ಮಗಳು ಈಗ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ ಫೇಸ್ಬುಕ್ ಲೈವ್ ಬರ್ತಾರೆ, ಮಾತಾಡ್ತಾನೆ ಇರ್ತಾರೆ. ಆ ಕಡೆ ಕಲ್ಯಾಣ್ ಬ್ಯಾನರ್ಜಿ ಮಾತಾಡ್ತಾನೆ, ಈ ಕಡೆ ಕುಣಾಲ್ ಘೋಷ್ ಮಾತಾಡ್ತಾನೆ, ಎಲ್ಲರೂ ಮಾತಾಡ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅಂದರೆ ಸೋಷಿಯಲ್ ಮೀಡಿಯಾವನ್ನು ಹೇಗೆ ಪರಿಣಾಮಕಾರಿಯಾಗಿ ದುರುಪಯೋಗ ಪಡಿಸ್ಕೊಳ್ಬೇಕು ಅಂತ ಇದರಲ್ಲಿ ತೋರಿಸ್ತಿದ್ರು. ಸುವೇಂದು ಅಧಿಕಾರಿ ಸುಮ್ಮ ಕೂಡಲಿಲ್ಲ. ಸುವೇಂದು ಅಧಿಕಾರಿ ತಕ್ಷಣದಲ್ಲಿ ಅವ್ರ ಕುಟುಂಬದವ್ರು ಭೇಟಿಯಾಗಿ ಏನು ಮಾಡಬೇಕು ವ್ಯವಸ್ಥೆ ಮಾಡಿದರು. ಆ ಅಂತಿಮ ಕ್ರಿಯೆ ಹೆಣನ ಎದುರುಗಡೆ ಇಟ್ಕೊಂಡು ಕೂತ್ಬಿಟ್ಟಿದ್ರು ಅವರು. ದೊಡ್ಡ ಗಲಾಟೆ, ದೊಡ್ಡ ರಾದ್ದಾಂತ, ಸಣ್ಣ ಪಟ್ಟದ ಯಾವುದೋ ಹಳ್ಳಿಯಲ್ಲಿ ನಮ್ಮಲ್ಲೆಲ್ಲ ಹೆಣ ಇಟ್ಕೊಂಡು ಕೂಡ ಹಂಗಲ್ಲ, ರಾಜ್ಯವ್ಯಾಪಿ ದೊಡ್ಡದಾದಂಥ ಸುದ್ದಿ ಆಗುವ ರೀತಿಯಲ್ಲಿ. ಹಿಂದೆ ಸಂದೇಶ್ ಖಾಲಿ ಆದ ಸಂದರ್ಭದಲ್ಲಿ ಸ್ವತಃ ರಾಷ್ಟ್ರೀಯ ಮಹಿಳಾ ಆಯೋಗ ಬಂದಾಗ ಈ ಮಮತಾ ಬೇಗಂ ಅವರು ಅದರ ಅಧ್ಯಕ್ಷನಿಗೆ ಸಂದೇಶ್ ಖಾಲಿಗೆ ಹೋಗ್ಲಿಕ್ಕೆ ಬಿಟ್ಟಿರಲಿಲ್ಲ, ನೀವು ಬರೋದ್ರಿಂದ ಮತ್ತೆ ಸಮಸ್ಯೆ ಉದ್ಭವಿಸತ್ತೆ ಅಂತ. ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷ, ಅವನಿಗೆ ಅವಕಾಶ ಇಲ್ಲ. ಇಲ್ಲಿ ತಾನು ಒಬ್ಬ ಶಾಸಕಿ ಕೂಡ ಅಲ್ಲ, ತಾನು ಹೋಗ್ತೀನಿ ಅಂತ ಗಲಾಟೆ ಮಾಡ್ತಾರೆ. ಇದನ್ನು ಬಳಸಿಕೊಳ್ಳುವ ಎಲ್ಲ ಕುತಂತ್ರಗಳು ಶುರುವಾಗಿದ್ದಾವೆ. ಪಶ್ಚಿಮ ಬಂಗಾಳದಲ್ಲಿ ವಾತಾವರಣವನ್ನು ಹಾಳು ಮಾಡಬೇಕು, ಸರ್ಕಾರ ಸುಲಭವಾಗಿ ನಿರುಮ್ಮಳವಾಗಿ ನಡೆಯಬಾರದು ಅನ್ನುವಂಥ ನಿಟ್ಟಿನಲ್ಲಿ ನಿರಂತರವಾದ ಕುತಂತ್ರಗಳು ಮತ್ತೆ ಶುರುವಾಗಿದ್ದಾವೆ. ಸುವೇಂದು ಅಧಿಕಾರಿ ಅತ್ಯಂತ ದಕ್ಷತೆಯಿಂದ ಈ ಪ್ರಕರಣವನ್ನು ಹ್ಯಾಂಡಲ್ ಮಾಡಿದರು, ಕುಟುಂಬದವ್ರನ್ನ ಸಮಾಧಾನ ಮಾಡಿದರು, ಆಗಬೇಕಾದ ಘನಘೋರ ಶಿಕ್ಷೆಯನ್ನು ಮಾಡಿಸ್ತೀವಿ ಅಂತ ಹೇಳಿದರು, ಸಿಗಬೇಕಾದಂಥ ಎಲ್ಲ ಅವ್ರಿಗೇನು ಆಗಬೇಕು ಅದನ್ನೆಲ್ಲ ವ್ಯವಸ್ಥೆ ಮಾಡಿದರು. ಆದರೆ ಮಮತಾ ಬೇಗಂ ಹೇಗೆ ಅವಕಾಶಕ್ಕಾಗಿ ಹೊಂಚು ಹಾಕಿ ಕಾಯ್ತಾ ಇರ್ತಾರೆ, ಅದನ್ನು ಇಲ್ಲಿ ಗಮನಿಸಬೇಕಾದಂಥ ವಿಚಾರ. ಪಶ್ಚಿಮ ಬಂಗಾಳದಲ್ಲಿ ಕೇವಲ ದಕ್ಷವಾಗಿ ಸರ್ಕಾರ ನಡೆಸೋದು ಮಾತ್ರ ಅಲ್ಲ, ದಕ್ಷತೆಯಿಂದ ಜೊತೆಗೆ ಇಂಥ ಅಪಸವ್ಯಗಳನ್ನು ನಿಭಾಯಿಸುವುದನ್ನು ಕೂಡ ಸರ್ಕಾರ ಮಾಡಬೇಕಾದ ಅನಿವಾರ್ಯತೆ ಇದೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.